ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂತಹ ಪ್ಲೇಸು ಅದು ಬಂದುಬಿಟ್ಟು ಶ್ರೀ ಮಲೆ ಮಹದೇಶ್ವರ ಬೆಟ್ಟ, ಮಾದಪ್ಪನ ಬೆಟ್ಟ ಎಲ್ಲಕ್ಕೆ ಹೋಗ್ತಾರೆ. ಇದಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ. ಮಹದೇಶ್ವರ ದೇವಸ್ಥಾನ ಇದೆ ಇಲ್ಲಿ. ಮಹದೇಶ್ವರ ದೇವಸ್ಥಾನದ ಒಂದು ಬೆಟ್ಟದಲ್ಲಿರುವಂತಹ ಬಸ್ ಸ್ಟಾಪಲ್ಲಿದ್ದೀನಿ. ಇವಾಗ ಬಂದು ರೀಚ್ ಆಗಿದ್ದೀನಿ. ಇದು ಚಾಮರಾಜನಗರ ಡಿಸ್ಟಿಕಲ್ಲಿ ಬರುತ್ತೆ. ಚಾಮರಾಜನಗರ ಡಿಸ್ಟಿಕ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವಂಥ ಮಹದೇಶ್ವರನ ದೇವಸ್ಥಾನದ ಕಡೆಗೆ ಹೋಗೋಣ ಬನ್ನಿ ಗುರು. ಇಲ್ಲಿ ನೋಡ್ಬೋದು ಮಲೆ ಮಹದೇಶ್ವರ ಸ್ವಾಮಿಯ ಚಿನ್ನದ ರಥ, ಬೆಳ್ಳಿ ರಥ, ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿ ವಾಹನ ಎಲ್ಲವೂ ಕೂಡ ಇದೆ. ಇವೆಲ್ಲವೂ ಜಾತ್ರೆ ಸಮಯಗಳಲ್ಲಿ ಇವುಗಳನ್ನು ಮೆರವಣಿಗೆ ಮಾಡಲಾಗುತ್ತೆ. ಜಾತ್ರೆ ಸಮಯದಲ್ಲಿ ಹೊರಗಡೆ ತೊಗೊಂಡು ಬರ್ತಾರೆ ಇವುಗಳನ್ನು. ಮಲೆ ಮಹದೇಶ್ವರ ಸ್ವಾಮಿಯ ಜಾತ್ರೆ, ಅಮಾವಾಸ್ಯೆ, ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಹಬ್ಬ ಹರಿದಿನಗಳು, ಆ ಸಮಯದಲ್ಲೆಲ್ಲ ಇವುಗಳನ್ನು ಹೊರಗಡೆ ತೊಗೊಂಡು ಬಂದು ಉತ್ಸವ ಮಾಡುವಂಥ ಪ್ರತೀತಿ ಇದೆ ಇಲ್ಲಿ. ಇವತ್ತಿಗೂ ಕೂಡ ಈ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಗುರು, ಇವಾಗ ನಾನು ದೇವಸ್ಥಾನದ ಮುಂದ್ಗಡೆ ಬಂದಿದ್ದೀನಿ. ಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ ಅಂತ ಹೇಳ್ಬಿಟ್ಟು ಗೋಪುರದ ಮೇಲೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಮಲೆ ಮಹದೇಶ್ವರ ಸ್ವಾಮಿ ದರ್ಶನ. ಇದು ವಿಶೇಷ ದರ್ಶನ ಪಡ್ಕೋಬೇಕಂದ್ರೆ 500 ರೂಪಾಯಿ ಕೊಡಬೇಕಂತೆ. ಇಲ್ಲ ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ನೋಡ್ಬೋದು. ಬನ್ನಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ. ಈ ಥರ ನಮಸ್ಕಾರ ಮಾಡಬೇಕು ನೋಡಿ ಇಲ್ಲಿ ಬಂದರೆ. ಗುರು, ಬಂದಿದ್ದೀನಿ ಇವಾಗ ಒಳಗಡೆ. ಅಂದರೆ ಒಂದೊಂದು ದರ್ಶನಕ್ಕೆ ಒಂದೊಂದು ಥರ ರೇಟ್ ಇದೆ ಇಲ್ಲಿ. ಆ ಥರ ದುಡ್ಡು ಕೊಟ್ಟು ನೀವು ಬೇಗ ಮಾಡಬೇಕು ದರ್ಶನ ಅಂದರೆ ಮಾಡ್ಬೋದು. ಇವಾಗ ನನಗೇನು ಅರ್ಜೆಂಟ್ ಇಲ್ಲ, ನಾನು ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ತೀನಿ. ಬನ್ನಿ. ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ ನಾನು. ಇದು ಬಂದ್ಬಿಟ್ಟು ಕ್ಯೂವಲ್ಲಿ ಹೋಗೋದು. ಗುರು, ಈ ಬೆಟ್ಟಕ್ಕೆ MM ಹಿಲ್ಸ್ ಅಂತಲೂ ಕರೀತಾರೆ. ನೀವು ಬೆಂಗಳೂರಲ್ಲಿ ಬಸ್ ಸ್ಟಾಪಲ್ಲೆಲ್ಲ MM ಹಿಲ್ಸ್ ಅಂತ ಬೋರ್ಡ್ ನೋಡಿದರೆ ಅದು ಈ ಬೆಟ್ಟಕ್ಕೆ ಬರುವಂಥ ಬಸ್ಗಳು. ಇಲ್ಲಿಗೆ ಬರೋದಕ್ಕೆ ನಿಮಗೆ ಸಾಕಷ್ಟು ಬಸ್ಸುಗಳು ಸಿಗುತ್ತೆ. ಬೆಂಗಳೂರು, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ 4 ಕಡೆಯಿಂದ 5 ನಿಮಿಷ 2 ನಿಮಿಷಕ್ಕೊಂದೊಂದು ಬಸ್ ಬರುತ್ತೆ. ಬರ್ಬೋದು. ಗುರು, ಇನ್ನು ನಾವು ಮಲೆ ಮಹದೇಶ್ವರ ಬೆಟ್ಟದ ಇತಿಹಾಸವನ್ನು ನೋಡ್ತಾ ಹೋದರೆ, ಮಲೆ ಮಹದೇಶ್ವರ ಬೆಟ್ಟ ಬಂದ್ಬಿಟ್ಟು 77 ಬೆಟ್ಟಗಳು ದಾಟಿ ಬರಬೇಕಾಗಿರುವಂಥ ಬೆಟ್ಟ ಅಂತ ಇದು. ಅದಕ್ಕೆ ಮಲೆ ಮಹದೇಶ್ವರ ಸ್ವಾಮಿನ 77 ಬೆಟ್ಟದಿಂದ ದಾಟಿ ಬಂದ ನೋಡು ನಮ್ಮ ಸ್ವಾಮಿ ಅಂತ ಹಾಡಿದ್ರು. ಅದೆಲ್ಲ ಪೌರಾಣಿಕ ಹಾಡುಗಳು, ಜನಪದ ಹಾಡುಗಳು. ಆದರೂ ಕೂಡ ಅದು ಸತ್ಯವಾಗಿರುವಂಥದ್ದು. ಏನಕ್ಕೆ ಅಂದರೆ ಆ ಹಾಡುಗಳು ಈ ಸ್ಥಳಕ್ಕೆ ತುಂಬಾ ರಿಲೇಟೆಡ್ ಆಗಿರುವಂಥ ಹಾಡುಗಳು. ಗುರು, ಇನ್ನು ಮಹದೇಶ್ವರರ ಇತಿಹಾಸವನ್ನು ನೋಡ್ತಾ ಹೋದರೆ, ಮಹದೇಶ್ವರ ಸ್ವಾಮಿಯು ಮೂಲವಾಗಿ ಬಂದ್ಬಿಟ್ಟು ಉತ್ತರ ಭಾರತದ ಕಡೆಯಿಂದ ಬಂದವರಂತೆ. ಚಿಕ್ಕ ವಯಸ್ಸಿನಲ್ಲಿ ಅವರು ಮಠ ಮಾನ್ಯಗಳನ್ನು ತಿರುಗಾಡ್ತಾ ಬರ್ತಾರಂತೆ. ಸುಮಾರು 700ಕ್ಕಿಂತ ಹೆಚ್ಚು ಮಠಗಳನ್ನು ಜೀರ್ಣೋದ್ಧಾರ ಮಾಡಿದಾರಂತೆ. 600ಕ್ಕಿಂತ ಹೆಚ್ಚು ಮಠಗಳಲ್ಲಿ ಅವರು ಚಾಕರಿ ಮಾಡಿದಾರಂತೆ. ಅಂದರೆ ಕೆಲಸ ಮಾಡಿದ್ದಾರೆ. ಮಠಗಳಲ್ಲಿ ಕೂಲಿ ಆಳು ಅಂತಾರಲ್ಲ, ಚಾಕರಿ ಮಾಡೋದು ಅಂತಾರಲ್ಲ, ಆ ರೀತಿ ಚಾಕರಿ ಮಾಡಿದ್ದಾರೆ. 600ಕ್ಕಿಂತ ಹೆಚ್ಚು ಮಠಗಳಲ್ಲಿ 700ಕ್ಕಿಂತ ಹೆಚ್ಚು ಮಠಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಉತ್ತರ ಭಾರತದಿಂದ ಈ ಒಂದು ಜಾಗಕ್ಕೆ ಬರ್ತಾರೆ. ಎಲ್ಲವನ್ನು ದಾಟಿ ಬಂದು 77 ಬೆಟ್ಟಗಳನ್ನು ದಾಟಿ ಈ ಸ್ಥಳದಲ್ಲಿ ಬಂದು ಅವರು ತಮ್ಮ ಕೊನೆಯ ಸಮಯವನ್ನು ಕಳೀತಾರೆ. ಇಲ್ಲಿ ಬಂದು ನೆಲೆಸ್ತಾರೆ ಮಹದೇಶ್ವರ ಸ್ವಾಮಿ. ಹೀಗಾಗಿ ಇದನ್ನು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಮಲೆ ಅಂದರೆ ಬೆಟ್ಟಕ್ಕೆ ಮಲೆ ಅಂತ ಕರೀತಾರೆ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ, ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ, ಮಲೆ ಮಹದೇಶ್ವರ ಸ್ವಾಮಿ ನೆಲೆಸಿರುವಂಥ ಸ್ಥಳ ಅಂತ ಕರೀತಾರೆ.
ಇವ್ರದ್ದು ಒಂದು ಪೌರಾಣಿಕ ಕಥೆ ಇದೆ, ಜಾನಪದ ಕಥೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಥೆ. ಆ ಕಥೆ ಏನು ಅಂತ ಕೇಳಿದ್ರೆ, ಮಲೆ ಮಹದೇಶ್ವರ ಸ್ವಾಮಿ ಚಿಕ್ಕವರಾಗಿರ್ಬೇಕಾದ್ರೆ ಇದೇ ರೀತಿ ಮಠಗಳನ್ನು ಚಾಕ್ರಿ ಮಾಡ್ತಾ ಬರ್ತಾ ಇರುವಂಥ ಸಮಯದಲ್ಲಿ ಒಂದು ಮಠಕ್ಕೆ ಬಂದು ನಾನು ಚಾಕ್ರಿ ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ ಮಠದ ಸ್ವಾಮೀಜಿಗಳು ಅಂದರೆ ಪೀಠಾಧಿಪತಿಗಳು ಇಲ್ಲಪ್ಪ ಎಲ್ಲ ಕೆಲಸಗಳು ಮುಗಿದಿದೆ, ಎಲ್ಲ ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ, ನಿಮಗೆ ಕೆಲಸ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಮಲೆ ಮಹದೇಶ್ವರ ಸ್ವಾಮಿಗಳು ಯಾವುದಾದ್ರೂ ಪರವಾಗಿಲ್ಲ ಒಂದು ಕೆಲಸ ಕೊಡಿ, ನಾನು ಈ ಮಠದಲ್ಲಿ ಚಾಕ್ರಿ ಮಾಡಲೇಬೇಕು ಅಂತ ಹೇಳ್ತಾರಂತೆ. ಆಗ ಸ್ವಾಮೀಜಿಗಳು ಅವರಿಗೆ ಆಯ್ತಪ್ಪ ನಿಮಗೋಸ್ಕರ ಒಂದು ಕೆಲಸನ ಕೊಡ್ತೀನಿ, ಒಂದು ಕೆಲಸ ಮಾತ್ರ ಬಾಕಿ ಇರೋದು, ಮಾಡ್ತೀಯ ಅಂತ ಕೇಳ್ತಾರೆ. ಆವಾಗ ಮಲೆ ಮಹದೇಶ್ವರ ಸ್ವಾಮಿ ಆಯಿತು ಸ್ವಾಮಿ ಕೊಡಿ ಅಂತ ಅಂದಾಗ ಅವರಿಗೆ ಹೂಗಳನ್ನು ಕಿತ್ಕೊಂಡು ಬರುವಂಥ ಕೆಲಸವನ್ನು ಕೊಡ್ತಾರಂತೆ. ಪ್ರತಿನಿತ್ಯ ಮಠದಲ್ಲಿ ಪೂಜೆ ನಡಿಬೇಕು, ಲಿಂಗಕ್ಕೆ ಪೂಜೆ ಮಾಡುವ ಕಾರಣಕ್ಕೆ ಹೂಗಳು ಬೇಕು. ಆ ಹೂಗಳನ್ನು ಕಿತ್ಕೊಂಡು ಬರೋದಕ್ಕೆ ಒಂದಿಷ್ಟು ಹುಡುಗರಿದ್ದಾರೆ, ಅವ್ರ ಜೊತೆಗೆ ಹೋಗಿ ನೀನು ಕೂಡ ಹೂಗಳನ್ನು ಕಿತ್ಕೊಂಡು ಬರಬೇಕು ಅಂತ ಹೇಳ್ತಾರಂತೆ. ಆ ಸಮಯದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಹ್ಞೂ ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಆ ಕೆಲಸನ ಮಾಡೋದಕ್ಕೆ ಒಪ್ಕೋತಾರೆ. ಆ ಕೆಲಸನ ಮಾಡೋದಕ್ಕೆ ಒಪ್ಕೊಂಡು ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ದಿನವೇ ಎದ್ದುಬಿಟ್ಟು ಲಿಂಗಕ್ಕೆ ಪೂಜೆನ ಮಾಡಿ ಬೆಳಗಿನ ಉಪಹಾರವನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಮಲೆ ಮಹದೇಶ್ವರ ಸ್ವಾಮಿ ಆ ಹುಡುಗರ ಜೊತೆಗೆ ಹೂಗಳನ್ನು ಕಿತ್ಕೊಂಡು ಬರೋದಕ್ಕೆ ಹೋಗ್ತಾರಂತೆ. ಆ ಟೈಮಲ್ಲಿ ಈ ಭಾಗದಲ್ಲೆಲ್ಲ ಚೆಂಡು, ಬುಗುರಿ, ಗೋಲಿ ಆಡುವಂಥ ಪದ್ಧತಿ. ಈ ರೀತಿ ಹುಡುಗರೆಲ್ಲ ಸೇರಿಬಿಟ್ಟು ಗೋಲಿ, ಚೆಂಡು, ಬುಗುರಿ ಆಡ್ತಾಯಿದ್ರಂತೆ. ಆಡುವಂಥ ಸಮಯದಲ್ಲಿ ಮಲೆ ಮಹದೇಶ್ವರನು ಕೂಡ ಒಬ್ಬರು ಹುಡುಗರಾಗಿದ್ದ ಅಂತ ಸಮಯ ಅದು. ಹುಡುಗರ ಜೊತೆಗೆ ಸೇರಿ ಅವರು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಬಾರಿ ಹೊಡೆದಂಥ ಚೆಂಡು ಎಷ್ಟೋ ಮೈಲಿಗಳು ದೂರ ಹೋಗಿ ಬೀಳುತ್ತಂತೆ. ಆ ಚೆಂಡು ಅಷ್ಟು ಮೈಲಿ ದೂರ ಹೋಗಿದ್ದಾಗ ಅದು ಸಿಗೋದಿಲ್ವಂತೆ. ಹುಡ್ಕಾಡಿ ಸಾಕಾಗಿ ಎಲ್ಲ ಹುಡುಗರು ಕೂಡ ರಿಟರ್ನ್ ಹೂಗಳನ್ನು ಕಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಮಠಕ್ಕೆ ಹೋಗ್ಬೇಕಲ್ಲ ಹೂಗಳನ್ನು ತಗೊಂಡು ರಿಟರ್ನ್ ಹೂಗಳನ್ನು ಕಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಮಹದೇಶ್ವರ ಸ್ವಾಮಿ ಕೂಡ ಹೂಗಳನ್ನು ಕಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಹೂಗಳೆಲ್ಲ ಇರಲಿಲ್ಲ. ಹೀಗಾಗಿ ಹುಡುಗರು ಪತ್ರಿ, ಗಿಡದ ಎಲೆಗಳು, ಮರದ ಎಲೆಗಳನ್ನು ಕಿತ್ಕೊಂಡು ಅದನ್ನೇ ಪತ್ರಿ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕಿತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಸ್ಟಾರ್ಟ್ ಮಾಡಿದಾಗ ಮಲೆ ಮಹದೇಶ್ವರ ಸ್ವಾಮಿ ಹಾವು, ಹುಳಗಳು, ಮೀನು, ಕೈಗೆ ಏನೇನು ಬರುತ್ತೋ ಎಲ್ಲ ಪ್ರಾಣಿಗಳನ್ನು ಕೊಂದು ಅವುಗಳನ್ನು ಬುಟ್ಟಿಲಿ ಹಾಕ್ಕೊಂಡು ತಗೊಂಡು ಹೋಗ್ತಾರಂತೆ. ಈ ರೀತಿ ಹುಡುಗರೆಲ್ಲ ಪತ್ರಿ ಹೂವನ್ನ ತೊಗೊಂಡೋಗಿ ಮಠದಲ್ಲಿ ಕೊಟ್ಟರೆ ಮಲೆ ಮಹದೇಶ್ವರ ಸ್ವಾಮಿಗಳು ಈ ರೀತಿ ಇದ್ದಂತಹ ಹಾವು, ಮೀನು, ಹುಳುಗಳನ್ನು ತೊಗೊಂಡೋಗಿ ಒಂದು ನದಿಲಿ ಹಾಕ್ತಾರಂತೆ. ಆ ನದಿಲಿ ಹಾಕಿದಾಗ ಅವೆಲ್ಲ ಹೂವುಗಳಾಗತ್ತಂತೆ. ತುಂಬ ವಿಧದ ಬೇರೆ ಬೇರೆ ರೀತಿಯ ಹೂವುಗಳಾಗತ್ತಂತೆ. ಈ ರೀತಿ ಬೇರೆ ಬೇರೆ ರೀತಿ ಹೂವುಗಳಾಗಿದ್ದಂಥ ಎಲ್ಲವನ್ನು ಬುಟ್ಟಿಲಿ ತುಂಬಿಕೊಂಡು ಮಠಕ್ಕೆ ತೊಗೊಂಡು ಹೋಗ್ತಾರಂತೆ. ಸ್ವಾಮೀಜಿಗಳು ಅಲ್ಲಿವರೆಗೂ ಕೂಡ ನೋಡದೇ ಇರುವಂಥ ಹೂವುಗಳನ್ನು ನೋಡಿ ತುಂಬಾ ಖುಷಿ ಪಡ್ತಾರಂತೆ. ತುಂಬಾ ಖುಷಿಪಟ್ಟು ಏನಯ್ಯ ಇಷ್ಟು ದಿವಸದಿಂದ ಇವರು ಬರೀ ಎಲೆಗಳನ್ನು ಮಾತ್ರ ತರ್ತಾಯಿದ್ದಾರೆ, ನೀನು ಬಂದು ಒಂದೇ ದಿವಸದಲ್ಲಿ ಇಷ್ಟು ದೊಡ್ಡ ಹೂವುಗಳನ್ನು ತೊಗೊಂಡು ಬಂದಿದ್ದಿಲ್ಲ ಅಂತ ಅಂತಾರಂತೆ ಸ್ವಾಮೀಜಿಗಳು. ಆಗ ಜೊತೆಯಲ್ಲಿದ್ದಂಥ ಹುಡುಗರು ಹೇಳ್ತಾರಂತೆ, ಸ್ವಾಮಿ ಇವರು ಸಾಮಾನ್ಯದವರಲ್ಲ, ಇವರು ಮಾಯಕಾರ, ಇವರು ನಮ್ಮ ಮುಂದೆನೇ ಹಾವು, ಮೀನುಗಳನ್ನು ಹೊಡಿತಾಯಿದ್ರು. ಹೊಡಿತಾ ಇದ್ದಂಥವರು ಅವುಗಳನ್ನು ಹೂಗಳನ್ನಾಗಿ ಬದಲಾಯಿಸಿದ್ದಾರೆ. ಇವು ಮಾಯಕಾರ ಮನುಷ್ಯ, ಇವನು ಸರಿಯಿಲ್ಲ, ಇವನು ಸಾಮಾನ್ಯದವನಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಸ್ವಾಮಿಗಳು ಮಹದೇಶ್ವರನನ್ನು ಒಪ್ಪಿ ನಂಬಿ ಈ ಪವಾಡವನ್ನು ಮೆಚ್ಕೋತಾರಂತೆ. ಇದು ಬಂದ್ಬಿಟ್ಟು ಜಾನಪದ ಕಥೆ, ಪೌರಾಣಿಕ ಕಥೆ, ಮಲೆ ಮಹದೇಶ್ವರ ಸ್ವಾಮೀಜಿಗಳ ಜೀವನದಲ್ಲಿ ನಡೆದಿದ್ದು. ಇದು ಬಂದ್ಬಿಟ್ಟು ಈ ಜಾಗದಾಗಿರಲಿ, ಮಲೆ ಮಹದೇಶ್ವರ ಸ್ವಾಮೀಜಿ ಅವ್ರದ್ದಾಗಿರಲಿ ಒಂದು ಕತೆ. ಇವಾಗ ದೇವಸ್ಥಾನ ನಾನು ನೋಡ್ಕೊಂಡು ಬರೋಣ ಬನ್ನಿ, ಸುತ್ತಾಡ್ಕೊಂಡು. ಗುರು ನೋಡಿದ್ರಲ್ಲ, ಇದಾಗಿತ್ತು ಮಹದೇಶ್ವರ ಬೆಟ್ಟದ ಒಂದು ಲಾಗು. ಐ ಹೋಪ್ ಈ ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಲಾಗ್ನ ಶೇರ್ ಮಾಡಿ. ಇವಾಗ ನಾನು ಇಲ್ಲಿ ಬಂದಿರೋದು ಮುಂದ್ಗಡೆ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಮಹದೇಶ್ವರ ಸ್ವಾಮಿಯ ಒಂದು ಮೂರ್ತಿ.
ಇದು 108 ಅಡಿ ಎತ್ತರ ಇದೆ ಅಂತೆ ಈ ಮೂರ್ತಿ. 108 ಅಡಿ ಎತ್ತರ ಇರುವಂತಹ ಮಹದೇಶ್ವರ ಸ್ವಾಮಿಯ ಮೂರ್ತಿ. ಬೆಟ್ಟದ ಮೇಲ್ಗಡೆ, ಫುಲ್ಲು ಮೇಲ್ಗಡೆ ಇದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಮೇಲ್ಗಡೆ ಫುಲ್ಲು ಪೀಕಲ್ಲಿರುವಂತಹ ಮೂರ್ತಿ. ಹುಲಿ ಮೇಲೆ ಕೂತ್ಕೊಂಡಿರುವಂತಹ ಮಾದಪ್ಪ ಸ್ವಾಮಿ ಇದೆ ನೋಡಿ. 108 ಅಡಿ ಎತ್ತರದ ಒಂದು ಮೂರ್ತಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.